ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸಿ.ಬಿ. ಯೋಗೇಶ್ವರು ಸುಮಾರು 50,000 ಮತರ ಅಂತರದಿಂದ ಗೆಲ್ತಾರೆ. ಈ ಕ್ಷೇತ್ರದಲ್ಲಿ ಗೆದ್ದಂತಹ ಮಾಜಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರ ಮಂತ್ರಿಗಳು, ಅವರ ಸಾಧನೆ ಶೂನ್ಯ. ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ಹೋಗಿ ಅವರ ಮಗನನ್ನ ನಿಲ್ಲಿಸಿದ್ದಾರೆ. ಪಾಪ ಅವ್ರ ಮಗನಿಗೆ ಈ ಕ್ಷೇತ್ರದ ಏನು ಗಂಧ ಏನು ಗೊತ್ತಿಲ್ಲ. ಚನ್ನಪಟ್ಟಣದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸಿ.ಬಿ. ಯೋಗೇಶ್ವರು ಸುಮಾರು 50,000 ಮತರ ಅಂತರದಿಂದ ಗೆಲ್ತಾರೆ. ಕಾರಣ ಇಷ್ಟೇ, ನಮ್ಮ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ, ನಮ್ಮ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳು ಮತ್ತು ಯೋಗೇಶ್ವರ್ ಅವರು ಅನೇಕ ಕೆಲಸಗಳ ನೀರಾವರಿ ಕೆಲಸಗಳು ಮಾಡಿದ್ದಾರೆ. ಅವರ ವೈಯಕ್ತಿಕ ವರ್ಚಸ್ಸು, ನಮ್ಮ ಕಾಂಗ್ರೆಸ್ಸಿನ ವರ್ಚಸ್ಸು, ನಮ್ಮ ಕಾಂಗ್ರೆಸ್ಸಿನ ಸಾಧನೆ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ವಿಶೇಷವಾಗಿ ಚನ್ನಪಟ್ಟಣಕ್ಕೆ ಅನೇಕ ಅನುದಾನಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇದೆ. ಈ ಕ್ಷೇತ್ರದಲ್ಲಿ ಗೆದ್ದಂತಹ ಮಾಜಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರ ಮಂತ್ರಿಗಳು, ಅವರ ಸಾಧನೆ ಶೂನ್ಯ. ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ಹೋಗಿ ಅವರ ಮಗನನ್ನ ನಿಲ್ಲಿಸಿದ್ದಾರೆ. ಪಾಪ ಅವ್ರ ಮಗನಿಗೆ ಈ ಕ್ಷೇತ್ರದ ಏನು ಗಂಧ ಏನು ಗೊತ್ತಿಲ್ಲ. ಆದರೂ ಅವರು MLA ಮಾಡಕ್ಕೆ ಬಂದಿದ್ದಾರೆ. ಆದರೆ ಈ ಕ್ಷೇತ್ರದ ಜನ ಬಹಳ ಪ್ರಜ್ಞಾವಂತರು, ಬುದ್ಧಿವಂತರು ಆಗಿರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡ್ತಾರೆ. 50,000 ಅಂತರಗಳಲ್ಲಿ ಗೆಲ್ಲಿಸ್ಕೊಡ್ತಾರೆ. ಅಭಿಪ್ರಾಯ ನಮ್ಮ ಕಾಂಗ್ರೆಸ್ ಪರ ಇದೆ. ಇವತ್ತು ಕುಮಾರಸ್ವಾಮಿ ಏನು ಮಾಡಿದ್ದಾರೆ, ಏನಿದೆ ಹೇಳಲಿಕ್ಕೆ? ಏನು ಇಲ್ಲ. ದೇವೇಗೌಡರ ಮಗ ಅನ್ನೋದು ಒಂದು ಬಿಟ್ರೆ ಏನಿಲ್ಲ ಅವ್ರ ಸಾಧನೆ. ನಾನು ನನ್ನ ಚನ್ನಪಟ್ಟಣ ಮನವಿ ಮಾಡೋದೇನೆಂದ್ರೆ, ನೀವು ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಡಿ, ಯೋಗೇಶ್ವರ್ ಮೇಲೆ ವಿಶ್ವಾಸ ಇಡಿ. ನೀವು 50,000 ಮತದಿಂದ ಗೆಲ್ಲಿಸಿ ನಿಮ್ಮ ಚನ್ನಪಟ್ಟಣನ ಇನ್ನೂ ಅನೇಕ ಅಭಿವೃದ್ಧಿಯನ್ನು ಮಾಡೋಣ. ಈ ಕ್ಷೇತ್ರವನ್ನ ಬೆಂಗಳೂರಿಗೆ ಹತ್ರ ಇರೋದ್ರಿಂದ ನಿಮ್ಮ ಅಭಿವೃದ್ಧಿಯನ್ನ ಯಶಸ್ವಿಯಾಗಿ ಸಾಧನೆ ಮಾಡಲು ನಮ್ಗೊಂದು ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ತೀವಿ.